ಆಗಿದ್ದು ನನಗೆ ಭಾಳ ಖುಷಿ ಆತವ. ಎಷ್ಟು ವರ್ಷವ ಹಾಂ ಎಲ್ಲ ಇದ್ದನು ಇಲ್ಲಾರ್ದಂಗೆ ಇದ್ದಿ. ದೇವರು ನಿನಗೂ ತಕ್ಕಂತೆ ಒಳ್ಳೇದು ಮಾಡಿನವ. ವನವಾಸ ಅನುಭವಿಸಿನ ವೈನಿ. ಆ ವನವಾಸದಾಗ ನಮ್ಮಣ್ಣ ನೀನು ಕೈ ಹಿಡಿಲಿಕ್ಕಂದ್ರೆ ನನ್ನ ಪರಿಸ್ಥಿತಿ ಏನಾಕಿತ್ತ ವೈನಿ? ಈಗ ಹಳೇದೆಲ್ಲ ತೆಗೆದು ಎದಕ್ಕೆ ಮಾತಾಡ್ತೀವ? ಮಲ್ಲಪ್ಪ ಲಕ್ಷ್ಮಣ ಹೆಂಗಿದ್ರು ಈ ಹುಲಿ ಆಗ್ಯಾವ ಹುಡುಗರು. ನಮ್ಮ ಮನೆ ಸಾಂದ್ ಐತ್ರಪ್ಪ ಹಳೆಯಾಗುಳ. ಮನಿ ದ್ವಾರದಿರಲಿ ಸಾಂದಿರಲಿ, ಆದ್ರೆ ಮನಸ್ಸು ದ್ವಾರದೈತಲ್ಲ ಅದ ಖುಷಿ ಅತ್ತಿ. ಸುಮಿತ್ರವ ಕಲ್ತಾರಾಗಿ ನಿನ್ನ ಮಕ್ಳು ಒಟ್ಟು ಸೊಕ್ಕಿಲ್ ಬಿಡವ. ಅಂದಂಗ ಸಕ್ಕುಬಾಯಿ ಮನೆ ಸಲ ಬಂದಾಗ್ಯವ ನಿನ್ನ ಚಂದ ಮಾತಾಡ್ಸ್ಲಿಲ್ಲ ನಾನು. ಎಷ್ಟು ಮಕ್ಳು ಇವ ನಿನಗೆ? ಈಕಿನ ನೋಡ್ರಿ ಮಗಳು ಈ ದುಡಿಕಿದ ಆಳ ಈಕಿನ ಮಲ್ಲಪ್ಪ ಕೊಡ್ಬೋದು. ಲೇ ಬಿಚ್ಚಿ ಸಕ್ಕುಬಾಯಿ ಲಗ್ನ ಆಗಿಲ್ಲ. ದತ್ತಕ್ಕೆ ತೊಗೊಂಡು ಹಾಕಿನ ಆ ಹುಡುಗಿನೂ ಕೊಟ್ಟಾರ. ಲಗ್ನ ಐತಕಿದು ಈಗ ಕಾಲಾಗ. ಈಗ ನಮ್ಮ ಇದನ್ನ ಹುಡುಗಿ ಕರಿಯಾಕೆ ಬಂದಿತ್ತಲ್ಲ ಅಲ್ಲಿ ತಪ್ಪನ ಹುಡುಗಿ ಕುಂತತ್ಲ, ಅದ ಹುಡುಗಿನ ನಮ್ಮ ಮಲ್ಲಪ್ಪ ತೊಗೊಂತಾರ. ಅಯ್ಯಯ್ಯ ಈ ಹುಡುಗಿನ ಚಂದ ಇಲ್ಲ ಬಿಡು ಇದು. ಮಲ್ಲಪ್ಪಗೆ ಏನು ಬಿಡ ಮಿನ್ನ ಹುಡುಗಿಯರು ಸಿಕ್ತಿದ್ರು. ಹೋಗಿ ಹೋಗಿ ಆ ಹುಡುಗಿ ನೋಡಕ್ಕೆ ಹಂಗತಿ ಅದಾಳ ಅಲ್ಲಿ. ಮಕ ನೋಡಿ ಯಾವತ್ತೂ ಅಳಿಬಾರ್ದು, ಮನುಷ್ಯನ ಗುಣ ನೋಡಿ ಅಳಿಬೇಕು. ಅಂದಂಗ ಮಕ್ಳು ಎಲ್ಲಿ ಕಾಣವಲ್ರಲ್ಲಿ ಇನ್ನ. ನಿನ್ನ ಅಯ್ಯ ಗೆಳೆಯರ ಲಗ್ನ ಐತಂತೆ ಹೋಗ್ಯಾನ. ಇನ್ನು ಸೊಸಿ ಪಾನ್ಕ ಮಾಡಕತ್ತ ತಡಿ ಕರುತ್ತೀನಿ. ಸೌಭಾಗ್ಯ ಬಾಯಿಲಿ ಅತಿ ಕರೆಕತ್ತ ಬಾವ. ಈಕಿನ ನೋಡವಾ ನಿನ್ನ ಸೊಸಿ ಅತ್ತಿ ಆರಾಮದಿ? ಹ್ಞೂ ಆರಾಮದೀನಿ. ಇದ ಮನ್ಯಾಗ ಇದ್ದೆ ಆದ್ರೆ ನನಗೆ ಸ್ವರ್ಣಿನ ಇದ್ದಿದ್ದಿಲ್ಲ. ಎತ್ತೆತ್ರಾಗ್ಯವ ಚಂದದ ನನ್ನ ಸೊಸಿ. ನಮ್ಮ ಲಕ್ಷ್ಮಣಗ ಹೇಳಿ ಮಾಡಿಸಿದಂಗದ. ಸಕ್ಕುಬಾಯಿ ಹೆಂಗದವ ನನ್ನ ಸೊಸಿ? ನಿನ್ನ ಹೋತ ನಿನ್ನಂಗದ ವೈನಿ ಚಂದದ. ಲಕ್ಷ್ಮಣ ಬಾಯಿಲಿ. ಏಯ್ ಇವನ್ನ ನೋಡು ಇಂಜಿನಿಯರ್ ಅದಾನ ನಿಮ್ಮ ಅತ್ತಿ ಮಗ. ಇವಂಗ ನೀನು ಕೊಡ್ಬೇಕಂತ ಮಾಡೀವಿ. ಚಂದ ನೋಡ್ಕೊ ಹುಡುಗನ. ಚಂದ ಅದಾನಿಲ್ಲ? ಬೀಚ್ ಅದಾನ. ಆದ್ರೆ ಇದೇನು ಬೇವ ಹೊತಿ ಗಡ್ಡದ ಗತಿ ಇಟೋ ಗಡ್ಡ ಬಿಟ್ಟ ನೀವು. ಸಾಲಿ ಭಾಳ ಕಲ್ತಾನ. ದೊಡ್ಡ ನೌಕರಿ ಮಾಡ್ತಾನ ಮತ್ತು ಪೇಷನ್ ಮಾಡ್ತಾನ ಅವನು. ಗಡ್ಡ ಕೆಲಸ ಇಡ್ತಾನ. ಸ್ವಾತಿ ಸುಮ್ಮನಿರು ನೋಡಕ್ಕದು ಗಿಂಡಿ ಏನು ಗಿಂಡಿ ನೋಡಪ್ಪ. ಅದು ನೋಡು ನನ್ನ ಕಷ್ಟ ಕಾಲದಾಗ ಸಾಕಿದವರು ನಮ್ಮ ಅತ್ತಿಗೆಮ್ಮ ಅಣ್ಣ. ಅದಕ್ಕೆ ನಂದೊಂದು ಆಸೆ ಐತಿ, ನೆರವೇರಿಸ್ಕೊಡ್ತೀಯ ಅಯ್ಯಪ್ಪ? ಏನು ಹೇಳ್ಬೇವ ನೀ ಕೇಳೋದು ಹೆಚ್ಚ, ನಾನು ನೆರವೇರಿಸೋದು ಹೆಚ್ಚ. ನಮ್ಮ ಅಣ್ಣನ ಮಗಳದಾಗಲ್ಲಪ್ಪ ಸೌಭಾಗ್ಯನ ನಮ್ಮ ಮನೆ ಸೊಸೆಯಾಗಿ ಮಾಡ್ಕೋಬೇಕಂತ. ಅವ ಏನು ಹೇಳಕತ್ತಿ ನೀನು? ಹೌದಪ್ಪ ನನ್ನ ಆಸೆ ಐತಿ. ಮತ್ತು ನಿನ್ನ ಅಭಿಪ್ರಾಯ ನನಗೆ ತಿಳಿಸ್ಬೇಕು ರೀ. ನಮ್ಮ ಸೌಭಾಗ್ಯನ ಬಗ್ಗೆನ ಮಾತಾಡಕತ್ತ ಅನಿಸ್ತತಿ ನಮ್ಮ ಸುಮಿತ್ರ. ಆ ಹುಡುಗ ಅಂತಂದ್ರೆ ಚಲೋ ಆಕೈತಿ. ಇರಾಕಿ ಬೇಕೆ ಮಗಳು ಅನ್ನೋದು ಗಾದ್ಲಿ ಸೇರ್ದಂಗೆ ಆಕತಿ. ನೀನು ಅಡ್ವಾನ್ಸ್ 6 ತಿಂಗಳು ಪಡಿಬೇಡ ಪೊಂಟು ಒಂದಿಟ್ಟು ಸುಮ್ಮನೆ ನಿಂದರು. ಲಗ್ನ ಅಂದ್ರೆ ಏನು ಸುಮ್ಮನೆ? ಆ ಹುಡುಗ ಒಪ್ಕೋಬೇಕು. ಅವ ಅಷ್ಟು ಸೂಕ್ಷ್ಮ ಅದಾನ. ಮತ್ತು ಅವನು ಏನೋ ಆಸೆ ಆಕಾಂಕ್ಷೆಗಳು ಇರ್ತಾವೆ. ಅವ್ರವ್ನ ಮಾತು ಕೇಳ್ಬೇಕಲ್ಲ. ಮಾತಾಡ್ತಾಳೆ ಬಿಡು ನಮ್ಮ ತಂಗಿ ಇಲ್ಲ ಅಂತಲ್ಲ, ಅವ್ರು ಒಪ್ಕೋಬೇಕಲ್ಲಿ. ನಮ್ಮ ಹುಡುಗಿಗೆ ಏನಾಗೈತಿ? ಎದುರಾ ಕಡಿಮೆ ನಮ್ಮಾಕಿ ಒಪ್ಕೊಲಾರ್ದ ಪದ ಹಾಡ್ಯ ನೀವು. ಅವ್ವ ಈಗ ಅಣ್ಣನ ಲಗ್ನ ಮಾಡ್ರಿ, ನಂದು ಅವನು ಕೂಡಿ ಮಾಡ್ಬೇಕಂತ ಏನು ರೂಲ್ಸ್ ರೆಗ್ಯುಲೇಷನ್ ಇಲ್ಲ. ನಾ ಇನ್ನೂ ನನ್ನ ಕಾಲ ಮ್ಯಾಕ ನಿಂತ್ಕೋಬೇಕು. ಇನ್ನೂ ನಾನು ದೊಡ್ಡದಾಗಿ ಸಾಧನೆ ಮಾಡಬೇಕು. ಇನ್ನೂ ಓದೋದೈತೆ ನಂದು. ಯಪ್ಪ ಯಾಕೆ ಬೇಕು? ನಿಮ್ದು ಜಗ್ಗೈ ಜಾಸ್ತಿ. ಅದು ಮತ್ತು ಇದಲ್ಲ ಇದ ರೊಕ್ಕಕ್ಕಲ್ಲ ದುಡಿಯೋದಪ್ಪ. ಸಾಕು ಬಿಟ್ಟು ಬಿಡು. ಈಗ ಇದ್ದಿದ್ರಾಗ ಆರಾಮಾಗಿ ಇದ್ದು ಬಿಡು. ನಮ್ಮ ತಮ್ಮನ ಅಣ್ಣನ ಮಗಳನ್ನ ಲಗ್ನ ಆಗ್ಯಪ್ಪ. ನೋಡುವ ಹುಟ್ಟಿಂದ ನಾ ಏನು ಮಾಡಿದ್ನ್ಯಾ ಅನ್ನೋದು ಮುಖ್ಯ. ಅಪ್ಪ ಅವ್ರನ್ನ ಆಸ್ತಿ ಅಜ್ಜ ಮುತ್ತೇನ ಆಸ್ತಿ ತಿನ್ಕೊಂಡು ಇರ್ಕೊಂಡು ಇರೋದಲ್ಲ. ನಾ ಹುಟ್ಟಿಂದ ಏನು ಸಾಧನೆ ಮಾಡಿದ್ಯಾ ಅನ್ನೋದು ಮುಖ್ಯ ಆಗುತ್ತೆ ಬೇವ. ಈಗ ಸದ್ಯಕ್ಕೆ ನಂದು ಲಗ್ನದ ವಿಚಾರ ಬೇಡ. ಮುಂದೆ ನೋಡೋಣಂತ ಬೇಕಂದ್ರೆ. ಈಗೇನೋ ಇದ್ರ ಸುದ್ದಿ ಒಟ್ಟೆ ಮಾತಾಡೋಕೆ ಹೋಗ್ಬೇಡವ. ನೋಡಪ್ಪ ನನ್ನ ಮನಸ್ಸಿನಾಗ ಇದ್ದಿದ್ದು ನಾ ಹೇಳಿದ್ನೆ. ಮತ್ತು ಇದ್ರ ಮೇಲೆ ನಿಮ್ಮ ವಿಚಾರ. ಯವ್ವ ಇದನ್ನೇನು ಮಾತಾಡೋಕೆ ಹೋಗ್ಬೇಡ. ಮಾವರ ಮನೆಗೆ ಬಂದೀವಿ, ಅವ್ರ ಜೊತೆ ಖುಷಿಯಿಂದ ಇದ್ದು ಹೋಗೋಣ. ಆದರೆ ದಯವಿಟ್ಟು ಇದನ್ನೇನು ಮಾತಾಡೋಕೆ ಹೋಗ್ಬೇಡ್ಬಿ. ನನಗೆ ಈಗ ಸದ್ಯಕ್ಕೆ ಲಗ್ನ ಆಗೋದು ಇಷ್ಟ ಇಲ್ಲ. ಸುಮಿತ್ರ ಏನೋ ಅನ್ನಕತ್ತಾನಲ್ವ ನಿನ್ನ ಮಗ? ಏನೂ ಇಲ್ಲ ವೈನಿ. ಸುಮಿತ್ರ ನೀನು ಕೂಡ ಮಾತಾಡ್ತಿತ್ತು ಬಾಯಿಲ್ಲ ಹೇಳ್ವೀನಿ. ನೋಡುವ ನನಗೆ ಇರಾಕಿ ಒಬ್ಬಾಕಿ ಮಗಳು. ಅದಕ್ಕೆ ನೀ ಆಸೆನಾರ ಅನ್ಕೋ ಏನಾರ ಅನ್ಕೋ. ಮತ್ತು ನಿನ್ನ ಮಗ ಸಣ್ಣ ಅದನಲ್ಲ ಅವಂಗ ತೊಗೊಂಡ್ಬಿಡವ. ನಾನು ಅದನ್ನ ಕೇಳಿದ್ನವ, ನನಗೂ ಅದು ಆಸೆ ಐತಿ. ಆಗಿಲ್ಲ ಅದನ್ನ ಕೇಳಿದ್ನ ಅವ. ಈಗ ಬ್ಯಾಡ ಲಗ್ನ ಸುದ್ದಿ ತೆಗಿಬೇಡ್ರಿ, ನಂದೇನೋ ಓದೋದೈತಿ ಅಂತ ಅನ್ನಕತ್ತಾನ. ಈಗ ನಾನು ಅಟ್ಟಕ್ಕೆ ಸುಮ್ಮಾದೆ. ಓದ್ಕೊಂಡು ಅಲ್ಲಕ್ ಬಿಡು. ನಮ್ಮಕಿನ ಇನ್ನೂ ಸಣ್ಣಕ್ಕಿದ, PUC ಮುಗ್ದೈತಿ. ಆಕಿನೂ ಮುಂದೆ ಓದ್ಸಾಕ್ ಬರಂಗಿಲ್ಲನ. ಆಕಿನೂ ಓದ್ತಾಳ. ಈಗೇನು ಲಗ್ನ ಮಾಡೋದು ಬೇಡ, ನೀಚೆ ಮಾಡಿ ಕೈ ಬಿಡುನಂತ. ಅವ್ನ ಮನಸ್ಸಿನಾಗ ಏನೈತಿನವ? ಒಂದು ಮಾತಂದ ಸಣ್ಣಕ್ಕೆಕ್ಕಳ ಅಂತೇಳಿ. ಹೇಳು ಹೆಣ್ಣು ಹುಡುಗರಿಗೆ ಏನು ವಯಸ್ಸಿನ ಲೆಕ್ಕ ಇಟ್ಕೊಳೋದು ಅಲ್ಲನ? ನಿಮ್ಮ ಅಣ್ಣಗ ನನಗೆ ವಯಸ್ಸಿನ ಅಂತರ ಎಟ್ಟೈತಿ? ಅದು 3 ವರ್ಷ ಫರಕ್ ಐತಿ ನಿಮ್ಮ ಅಣ್ಣಗ ನನಗೆ. ಮತ್ತು ನಿನಗೆ ನಿನ್ನ ಗಂಡಗ 8 ವರ್ಷ ಫರಕ್ ಇದ್ದಿದ್ದಿಲ್ಲನು?
ನಮ್ಮ ಕಾಲನ ಬೇರೆವಾ ಈಗಿನ ಕಾಲನ ಬೇರೆ ಈಗೆಲ್ಲ ಚುಂಕಿ ಕಾಲವ ನೋಡವಾ ನೀ ಹೇಳಿದ ಕೇಳ್ತಾನ ಅಲ್ಲ ನಿನ್ ಕಷ್ಟ ಕಾಲದಾಗ ನಾವು ಆಗಿವಿ ನೋಡವಾ ನಾನು ಹಂಸಕತ್ತಿಲ್ಲ ಸುಮಿತ್ರ ನನಗೆ ಒಬ್ಬಕ್ಕೆ ಮಗಳ ಏನ ಚಂದಗಿರ್ಲಿ ಆಕಿ ದೊಡ್ಡ ಮನ್ತನಕ್ಕೆ ಸೇರ್ಲಿ ಅನ್ನೋ ಆಸೆಕ ನಾನು ಈಗ ಅನ್ನಕತ್ತಿದ್ದು ಕಿಚಡಿ ಅಂತ ತುಪ್ಪ ಕಿಚಡಿಯಾಗ ಇರ್ತೈತಿ ಅದಕ್ಕೆ ನನಗೂ ಆಸೆ ಐತಿ ಮತ್ತೆ ನೋಡುವ ನಿನ್ನ ಕಷ್ಟ ಕಾಲದಾಗ ನಾವು ಆಗಿವಿ ಯಾರ್ಯಾರ ನಿನಗೆ ಹೇಳಿ ನೋಡುನು ಇಲ್ಲಂತ ಎಲ್ಲಂದಿನ ವೈನಿ ಆದ್ರೆ ಈ ಲಗ್ನ ವಿಚಾರದಾಗ ನಾನು ಹಂಗತಿ ಮಾತಾಡಕ್ ಬರಂಗಿಲ್ಲ ನಮ್ಮ ಕಾಲನ ಬೇರೆ ಈ ಕಾಲನ ಬೇರೆವಾ ಈಗ ಅಷ್ಟಕ್ಕೂ ಒತ್ತಾಯ ಮಾಡಿ ಲಗ್ನ ಮಾಡಿದ್ವಿ ಅಂದ್ರೆ ನಾಳೆ ಅವ ಚಂದಗಾಕಿ ಕೂಡ ಬಾಳೆ ಮಾಡ್ಲಿಕ್ಕಂದ್ರೆ ಆಕಿ ಜೀವನನೂ ಹಾಳ ಅವನ ಜೀವನನೂ ಹಾಳ ನೋಡುವ ನಿಮ್ಮ ವಿಚಾರ ನಾವು ಎಲ್ಲಾನು ನಮ್ದಂತೇಳಿ ಎಲ್ಲ ಮಾಡಿದ್ವಿ ಈಗ ಶ್ರೀಮಂತಿಗೆ ಬಂದಿದ್ದು ಹಂಗ ಎಲ್ಲಾರು ಯಾವಾಗ್ಲೂ ಕಾಲ ಮುಳ್ಳು ತೆಗೆದಿದ್ದು ಅರು ಇಟ್ಕೋಬೇಕವ ಸುಮಿತ್ರ ವೈನಿ ನನಗ ನೀವು ಮಾಡಿದ್ದು ಅರು ಐತಿ ಆದ್ರೆ ಈ ಲಗ್ನ ವಿಚಾರದ ಮಾತ್ರ ನಾನು ಒತ್ತಾಯ ಮಾಡಕ್ಕಾಗಂಗಿಲ್ಲವ ಈಗ ನಿನ್ನ ಮಾತು ಕೇಳಿ ಊರಿಗೆ ಹೋಗಿಂದ ಇನ್ನೊಂದು ಮಾತು ಅಂತೀನಿ ನಿಶ್ಚಯ ಮಾಡಿಬಿಡ್ತೀವಪ್ಪ ಮುಂದೆ ಲಗ್ನ ಮಾಡ್ತೀವಂತ ಅಂತೀನಿ ಮತ್ತೆ ಅಷ್ಟಕ್ಕೂ ಅವ ಬ್ಯಾಡ ಅಂದ್ರೆ ನಾನು ಒತ್ತಾಯ ಮಾಡಕ್ಕಾಗಂಗಿಲ್ಲ ನೀನ ಅದನ್ನ ತಲೆ ಕೆಡಿಸ್ಕೋಬೇಡ ಆಕಿಗೆ ಒಳ್ಳೆ ಕಡೆ ಸಂಬಂಧ ನೋಡ್ರಿ ಅದು ಎಷ್ಟೋ ವರದಕ್ಷಿಣೆ ಆಗೋಲ್ದಕ್ಕ ವರೋಪಚಾರ ಆಗೋಲ್ದಕ್ಕ ಚಲೋ ಮಂಟನಕ್ಕ ಕೊಡ್ರಿ ಅದನ್ನೆಲ್ಲ ಆಕಿ ಖರ್ಚು ನಾನು ನೋಡ್ಕೊಂಡು ಹೋಗ್ತೀನಿ ಗೊತ್ತಾಗುತ್ತೆ ಬರವ ಎಲ್ಲರೂ ಹಂಗ ನನಗೆಲ್ಲ ಗೊತ್ತಾಯ್ತು ತವ್ರ ಮನೆಯವ್ರು ಇಷ್ಟೆಲ್ಲ ಮಾಡ್ಯಾರ ತವ್ರ ಮನೆಯವ್ರು ಇನ್ನ ತೀರಿಸ್ಬೇಕು ಅನ್ನೋದಿಲ್ಲ ಹಂಗ ಎಲ್ಲರೂ ವೈನಿ ನಿನ್ನ ಮನಸ್ಸಿನಾಗ ಅದು ಇತ್ತಂದ್ರೆ ನಾನು ಏನು ಮಾಡೋಕ್ಕಾಗಿಲ್ಲವ ನನಗೂ ಆಸೆ ಐತಿ ನಾನು ಸೊಸಿ ತಗೋಬೇಕಂತೇಳಿ ಈಗ ಅಷ್ಟು ಕರ್ಕೊಂಬಂದಿರೋದು ಅದಕ್ಕೆ ಕರ್ಕೊಂಬಂದಿನಿ ನಾನು ಮತ್ತೆ ಈಗ ನನ್ನ ಮಗ ಲಕ್ಷ್ಮಣ ಹಿಂಗತಿ ಅಂದ ಏನು ಮಾಡ್ಲಿವ ಈಗ ನೋಡು ಹಿರಿಯವ ನಾನು ಕೇಳಿ ಒಪ್ಕೊಂಡನ ಈಗ ಹುಡುಗಿನ ಒಪ್ಕೊಂಡನ ಈಗ ನಾ ಬ್ಯಾಡ ಅನ್ನಕ್ಕಾಗತ್ತಾನೆ ಹೇಳಿ ನೋಡುನು ಈಗ ಚುನುಕಿ ಕಾಲ ನಾವು ಹಂಗತಿ ಮಾಡಕ್ ಬರಂಗಿಲ್ಲ ವೈನಿ ನಂದು ಆಸೆ ಇತ್ತು ನಮ್ಮ ಸೌಭಾಗ್ಯನ ಲಕ್ಷ್ಮಣಗೆ ತಗೋಬೇಕು ಅವ್ರದ್ದು ಇವ್ರದ್ದು ಒಂದು ಛತ್ರದ ಲಗ್ನ ಮಾಡ್ಬೇಕನ್ನೋ ಆಸೆ ಭಾಳ ಇತ್ತವ ಮತ್ತೆ ನಮ್ಮ ಹಿಂಗತಿ ಅನ್ನವ ವೈನಿ ಏನು ತಪ್ಪು ತಿಳ್ಕೊಳಕ್ ಹೋಗಬೇಡ ತಪ್ಪು ತಿಳ್ಕೊಳಕ್ ಏನೈತಿ ಗೊತ್ತೈತಾಳಿವ ಗೊತ್ತೈತಿ ಎಲ್ಲಾರು ಒಟ್ಟ ಆತಿದ್ದಾಗ ಎಲ್ಲಾರು ನಮ್ಮನ್ನ ಬಡ್ಕೋತಾರ ಆತ ಮುಗದಿಂದ ಕೈ ಬಿಟ್ಟು ಬಿಡ್ತಾರ ಎಲ್ಲ ಗೊತ್ತೈತಿ ನಾವು ಹೇಳಿದ್ರ ಮತ್ತ ನಿನಗೂ ಸಿಟ್ಟು ಬರ್ಬೋದಿವ ಅಲ್ಲ ನಿಮ್ಮ ಅಣ್ಣ ನಿನ್ನ ದವಾಖಾನೆ ತೋರ್ಸಾಕ 1 ಎಕರೆ ಹೊಲ ಮಾರಿದ ನಿನ್ನ ಗಂಡನ ಮನೆಯವರು ಯಾರು ಹೊಳ್ ನೋಡ್ಲಿಲ್ಲ ಅವಾಗೇನು ತುಸ ಮಾಡಿದ್ ನಾನು ಅದನ್ನಾರು ಇಟ್ಕೊಂತಿ ಅಂತ ಮಾಡಿದ್ ನೀವ ಏನು ಕೊಡಬೇಕಾಗಿಲ್ಲ ಬೇಡ ಬೇಡ ನನ್ನ ಮಗಳು ನನಗೇನು ವಜ್ಜೆ ಅಲ್ಲಿ ತಗೋ ನಿಮ್ಮ ರೊಕ್ಕ ನಿಮ್ಮ ರೂಪಾಯಿ ಅಲ್ಲೇ ಇಟ್ಕೋರಿ ನಾ ಏನೋ ಒಂದು ಇಟ್ಕೊಂಡಿದ್ದೆ ಮನಸ್ಸಿನಾಗ ನಿನ್ನ ಮನಸ್ಸಿನಾಗ ಹಿಂಗತಿ ಐತಿ ಅಂತ ಗೊತ್ತಿರಲಿಲ್ಲ ವೈನಿ ಇಷ್ಟಕ್ಕೆ ಮುಗಿಲಿಲ್ಲ ಅರ್ಥ ಮಾಡ್ಕೊ ನಾನು ಇನ್ನೂ ಹೋಗಿ ನನ್ನ ಮಗನ ಕೂಡ ಮಾತಾಡ್ತೀನಿ ಸಿಟ್ಟು ಮಾಡ್ಕೊಳಕ್ ಹೋಗಬೇಡ ನನಗೆ ನಿನ್ನ ಮನಸ್ಸಿಂದು ಭಾವನೆ ಅರ್ಥ ಆಗುತ್ತೆ ನಾನು ನಿನ್ನ ಮ್ಯಾಗ ಬೇದಾಡಿ ಅಂದ್ರೆ ನಾ ಏನು ಸಿಟ್ಟು ಮಾಡ್ಕೊಳಂಗಿಲ್ಲ ವೈನಿ ನಾ ಇನ್ನೊಂದಿಟ್ಟು ಊರಿಗೆ ಹೋಗಿ ಅವ್ನು ಕೂಡ ಚಂತಕ ಮಾತಾಡ್ತೀನಿ ಬೇಸರ ಮಾಡ್ಕೋಬೇಡ ವೈನಿ ಯಾಕ ಆಗಿನ ಕಾಲನ ಬೇರೆ ಈಗಿನ ಕಾಲನ ಬೇರೆವಾ ನೋಡು ಹಂಗ ಒತ್ತಾಯ ಮಾಡಿ ಲಗ್ನ ಮಾಡೋದ್ರಿಂದ ಮುಂದೆ ಮಕ್ಕಳು ಚಂದ ಬಾಳೆ ಮಾಡ್ಲಿಕ್ಕಂದ್ರೆ ಹೆತ್ತವ್ರಿಗೆ ನಮ್ಗೆ ಸಂಕಟ ಅಕ್ಕ ವೈನಿ ಮ್ಯಾಗ ನೀ ಸಿಟ್ಟು ಹಾಕಿ ಹೋಗ್ಬಿಡವ ನಾವು ಮನ್ಯಾಗ ಮಾತಾಡ್ಕೊಂಡಿವಿ ಇದನ್ನ ಹಿಂಗ ಅಂತೇಳಿ ವೈನಿಗೆ ಸೌಭಾಗ್ಯ ಅಂತ ತಗೋಬೇಕನ್ನೋ ಆಸೆ ಭಾಳ ಐತಿ ಈಗ ನಮ್ಮ ಲಕ್ಷ್ಮಣ ಒಪ್ಕೊಲಿಕ್ಕಂದ್ರೆ ಆಕಿ ಏನು ಮಾಡ್ಬೇಕು ಈಗ ಆಕಿ ಮ್ಯಾಗ ಸಿಟ್ಟು ಮಾಡ್ಕೊಳಕ್ ಹೋಗ್ಬೇಡವ ನೀನು ಇಷ್ಟಕ್ಕೆ ಮುಗಿಲಿಲ್ಲ ನಾನು ವೈನಿ ಇನ್ನೊಂದ್ಸತಿ ಕುಂತ್ಕೊಂಡು ಮಾತಾಡ್ತೀವಿ ಈಗ ಸಿಟ್ಟು ಮಾಡ್ಕೊಳಕ್ ಹೋಗ್ಬೇಡ ಇನ್ನೊಂದು ಮಾತು ಹೇಳ್ತೀನಿ ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ ಅಕ್ಕ ಅವು ಅವು ತಾವು ಕಲ್ತಿದ್ದು ಅಂತಾವ ಬೇಕು ಅಂತಾವು ಅವು ನಮ್ಮ ಕಾಲದಾಗ ಹಂಗತಿತ್ತು ನಡೀತಿ ಈಗ ಎಲ್ಲ ಚುನ್ಕಿ ಕಾಲ ಅಂತಾಕಿನ್ನ ಬೇಕು ಇಂತಾಕಿನ್ನ ಬೇಕು ಅಂತಾರ ಮತ್ತೆ ಈಗ ನಾವು ಒತ್ತಾಯ ಮಾಡಿ ಲಗ್ನ ಮಾಡೋಕ್ಕಾಗಂಗಿಲ್ಲವ ಐನಿ ನಿಂದ್ರೆ ಯವ್ವ ಸಕ್ಕುಬಾಯಿ ಸಿಟ್ಟು ಮಾಡ್ಕೊಂಡವ ನಮ್ಮ ವೈನಿ ಇದು ನಮ್ಮ ಹುಡುಗ ಒಲ್ಲೆ ಅಂತತ್ವ ಅದೇನೋ ಓದ್ತಾನೆ ಪಾತಾನೆ ಅಂತತಿ ನೀನಾರ ತಿಳಿಸಿ ಹೇಳ ಅದಕ್ಕೆ ನನಗೂ ಆಸೆ ಭಾಳ ಐತಿ ಆ ಸೌಭಾಗ್ಯನ ಮ್ಯಾಗ ಅಲ್ಲ ಅವರು ನನಗೆ ಜಗ್ಗ ಸಹಾಯ ಮಾಡ್ಯಾರ ಈಗ ಅದೊಂದು ಹುಡುಗಿ ತಗೊಂಡೆ ಅಂದ್ರೆ ಅವ್ರಿಗೆ ಒಂದಿಟ್ಟು ಖುಷಿ ಆಗುತ್ತೆ ಹೌದಿಲ್ಲ ನಾನು ಹೇಳಿದ್ನಿ ವೈನಿಗೆ ಮತ್ತು ಹಂಗೆ ಯಾವಾರ ಚಲೋ ಮಂತನ ಬಂದ್ರೆ ಕೊಟ್ಟು ಬಿಡ್ರಿ ಎಲ್ಲ ಲಗ್ನ ಖರ್ಚು ನೋಡ್ಕೊಂತೀನಿ ನಾನು ಅಂದ್ರೆ ಸಿಟ್ಟು ಮಾಡ್ಕೊಳಕತ್ತಾಳವ ವೈನಿ ಅವ್ರ ಸಿಟ್ಟಿನಾಗ ಒಂದು ನ್ಯಾಯ ಐತಿವ ಅವರು ತಮ್ಮ ಮಗಳು ಚಂದ ಇರಲಿ ಅಂತೇಳಿ ಅವ್ರು ಹೆಂಗೆ ಅಂತಾರೋ ನಾವು ನಮ್ಮ ಮಗ ಚಂದಿಗಿರ್ಬೇಕು ಅನ್ನೋದು ನಮ್ಮದು ಹಂಗೆ ಆಸೆ ಈಗ ನಮ್ದಕ್ಕೆ ನಾವು ಬಡ್ಕೊಂಡ್ರೆ ನಾಳೆ ಬಾಳೆ ಮಾಡೋರು ಅವರಲ್ಲ ವೈನಿ